ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಗಲಭೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಎಷ್ಟು ದಿನ ಗಲಭೆಗೆ ಒಂದು ಗ್ಯಾಂಗ್ ಮಾತ್ರ ಕಾರಣ ಮುಂದಾಗಿತ್ತು ಅನ್ನೋ ರೀತಿ ಆಗಿತ್ತು. ಆದ್ರೆ ಈಗ ಇನ್ನೊಂದು ಗುಂಪು ಕೂಡ ದೊಣ್ಣೆಗಳ ರಾಶಿ ಹಾಕಿರೋದು ಬಯಲಾಗಿದೆ. ಇನ್ನು ಇವತ್ತು ಡಿಕೆ ಶಿವಕುಮಾರ್ ಖುದ್ದಾಗಿ ಬಳ್ಳಾರಿಗೆ ಭೇಟಿ ನೀಡುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಸಂಘರ್ಷಕ್ಕೆ ಸಿದ್ಧವಾಗಿರುವ ಎರಡು ಟೀಮ್ಗಳು. ಮೊನ್ನೆ ಪೆಟ್ರೋಲ್ ಬಾಂಬ್ ವಿಡಿಯೋ, ನಿನ್ನೆ ದೊಣ್ಣೆಗಳ ರಾಶಿ. ಹೊಸ ವರ್ಷದ ಮೊದಲ ದಿನವೇ ಬಳ್ಳಾರಿ ಧಗಧಗಿಸಿತ್ತು. ಬ್ಯಾನರ್ ಬ್ಯಾಟಲ್ಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿದ್ದು ಗೊತ್ತಾಗಿತ್ತು. ಈಗಾಗಲೇ ಗುರುಚರಣ್ ಸಿಂಗ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇದರ ನಡುವೆ ಶಾಸಕ ಜನಾರ್ದನ ರೆಡ್ಡಿ ಮನೆಯಲ್ಲಿ ದೊಣ್ಣೆಗಳ ರಾಶಿ ಕಂಡಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದ್ರೆ ಬಿಜೆಪಿಯವರು ದೊಣ್ಣೆ ಹಿಡಿದು ನಿಂತಿದ್ರು. ಅದರಲ್ಲೂ ಮಾಜಿ ಬೂಡಾ ಅಧ್ಯಕ್ಷ ಪಾಲಣ್ಣ ದೊಣ್ಣೆ ಹಿಡಿದು ನಿಂತಿರುವ ದೃಶ್ಯ ಬಯಲಾಗಿದೆ. ಮೊನ್ನೆ ಪೆಟ್ರೋಲ್ ಬಾಂಬ್ ಕೊಂಡೊಯ್ಯಲಾಗ್ತಾ ಇದೆ ಎನ್ನಲಾದ ಆಟೋ ವಿಡಿಯೋ ವೈರಲ್ ಆಗಿತ್ತು. ಗಲಾಟೆ ಮುಗಿತಾ ಇದ್ದಂತೆ ಎಲ್ಲರೂ ರೆಡ್ಡಿ ಮನೆಯಲ್ಲಿ ದೊಣ್ಣೆಗಳನ್ನ ಹಾಕಿ ಹೋಗಿದ್ದು, ರೆಡ್ಡಿ ಮನೆ ಆವರಣದಲ್ಲೂ ದೊಣ್ಣೆಗಳ ರಾಶಿ ಕಂಡಿದೆ. ಹೀಗಾಗಿ ಎರಡೂ ಕಡೆಯವರು ಪ್ರೀ ಪ್ಲಾನ್ ಮಾಡಿಕೊಂಡಿದ್ರಾ ಎಂಬ ಚರ್ಚೆ ನಡೀತಾ ಇದೆ. ಆದ್ರೆ ಗಲಾಟೆ ಆದ್ಮೇಲೆ ಏನಾಯ್ತು ಅಂತ ನೋಡೋಕೆ ನನ್ನ ಕಡೆಯವರು ಬಂದ್ರು ಅಂತ ರೆಡ್ಡಿ ಹೇಳ್ತಿದ್ದಾರೆ. ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂದ ಮೇಲೇ ಜನರು ಏನಾಗಿದೆ ರೆಡ್ಡಿ ಅವ್ರಿಗೆ ಅಂತೇಳಿ ನಮ್ಮ ಮನೆ ಹತ್ರ ಬಂದಿರೋವಂಥದ್ದು. ಪ್ರೀ ಪ್ಲ್ಯಾಂಡಾಗಿ ನಿಮ್ಮ ಕಣ್ಮುಂದೆನೇ ನಿಮ್ಮ ಟಿ ವಿ ನೈನೇ ಸಾಕ್ಷಿ. ನಿಮಗೆ ಫೈರಿಂಗ್ಗಳು, ಗಲಾಟೆಗಳು, ಬಾಟಲ್ಸ್ ಎಸೆತ. ಜನಾರ್ದನ ರೆಡ್ಡಿ ಮನೆ ಬಳಿ ಮತ್ತೊಂದು ಬುಲೆಟ್ ಪತ್ತೆ. ಘಟನೆ ವೇಳೆ ಜನಾರ್ದನ ರೆಡ್ಡಿ ಮನೆಯನ್ನೇ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಲಾಗಿತ್ತು. ಸ್ವತಃ ರೆಡ್ಡಿ ಅವರೇ 2 ಬುಲೆಟ್ಗಳನ್ನ ಪತ್ತೆ ಮಾಡಿದ್ರು. ಇದರ ನಡುವೆ ಬಾಂಬ್ ನಿಷ್ಕ್ರಿಯ ದಳ ಅಖಾಡಕ್ಕೆ ಇಳಿದಿದ್ದು, ಡಿಎಸ್ಎಂಡಿ ಯಂತ್ರಗಳ ಮೂಲಕ ಇವತ್ತು ಮತ್ತೊಂದು ಬುಲೆಟ್ ಪತ್ತೆ ಹಚ್ಚಲಾಗಿದೆ. ರೆಡ್ಡಿ ಮನೆ ಮುಂಭಾಗ 9mm ಬುಲೆಟ್ ಪತ್ತೆಯಾಗಿದ್ದು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಹುಡುಕಿದ್ರೆ ಮತ್ತಷ್ಟು ಬುಲೆಟ್ ಸಿಗಬಹುದು ಅಂತ ರೆಡ್ಡಿ ಹೇಳಿದ್ದಾರೆ. ನೋಡಿ, ಇನ್ನು ಹುಡುಕಿದ್ರೆ ಸಕ್ರಮವಾಗಿ ಪೊಲೀಸರು ನನ್ನ ಲೆಕ್ಕದಲ್ಲಿ ಒಂದು 30-40 ಬುಲೆಟ್ಗಳು ಅವ್ರಿಗೆ ಸಿಗುತ್ತೆ. ಇವಾಗ ಒಂದು ಬುಲೆಟ್ ಸಿಕ್ಕಿದೆ ಅಂತ ಹೇಳ್ತಾರೆ. ಬಳ್ಳಾರಿಯಲ್ಲಿ ಗಲಾಟೆ ಎಬ್ಬಿಸಿದವರು ಪರಪ್ಪನ ಅಗ್ರಹಾರ ಪಾಲು. ಇನ್ನು ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಗೆ ಬರುವ ಹಿನ್ನೆಲೆಯಲ್ಲಿ 26 ಆರೋಪಿಗಳನ್ನ ಬೆಂಗಳೂರಿನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಅವಶ್ಯಕತೆ ಇದ್ದಾಗ ವಿಚಾರಣೆ ನಡೆಸೋದಕ್ಕೆ ನಿರ್ಧರಿಸಿರುವ ಪೊಲೀಸರು ಕಸ್ಟಡಿಗೆ ಕೇಳದ ಕಾರಣ ಎಲ್ಲ ಆರೋಪಿಗಳನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದು ಪರಪ್ಪನ ಅಗ್ರಹಾರ ಜೈಲಿಗಟ್ಟಲಾಗಿದೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿಗೆ ಭೇಟಿ. ಇದೆಲ್ಲದರ ಮಧ್ಯೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿಗೆ ಭೇಟಿ ನೀಡಲಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬಳ್ಳಾರಿಗೆ ಆಗಮಿಸಲಿರುವ ಡಿಕೆ 12:30ಕ್ಕೆ ಮೃತ ರಾಜಶೇಖರ್ ಮನೆಗೆ ಭೇಟಿ ನೀಡಲಿದ್ದಾರೆ. ಬಳಿಕ ಮಧ್ಯಾಹ್ನ 1 ಗಂಟೆಗೆ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸಿ ಬಳಿಕ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಹೆಲಿಕಾಪ್ಟರ್ನಲ್ಲಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಬಳ್ಳಾರಿ ಗಲಭೆ ಸಂಬಂಧ ಹೋರಾಟ ನಡೆಸಲು ಬಿಜೆಪಿ ಪ್ಲಾನ್. ಈ ಮಧ್ಯೆ ನಿನ್ನೆ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ರೆಡ್ಡಿ ಮನೆ ಬಳಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಹೋರಾಟ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ಅಲ್ಲದೆ ಬಳ್ಳಾರಿ ಘರ್ಷಣೆ ವಿಚಾರವನ್ನ ಸಿಬಿಐ ತನಿಖೆಗೆ ಆಗ್ರಹಿಸುವುದಕ್ಕೆ ಕೋರ್ ಕಮಿಟಿ ನಿರ್ಧಾರ ಮಾಡಿದೆ. ಬಳ್ಳಾರಿಯಿಂದ ವಿನಾಯಕ್, ಕಿರಣ್ ಜೊತೆ ರಾಚಪ್ಪ, ಟಿವಿ9 ಬೆಂಗಳೂರು.